ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಸೇವಿಸಿದ್ರೆ ಏನಾಗುತ್ತೆ ಗೊತ್ತಾ? ಹೇಳ್ತೀನಿ ಕೇಳಿ. ಇದು ಶ್ರಾವಣ ಮಾಸದ ಸಂಭ್ರಮ. ಆಸ್ತಿಕರೆಲ್ಲ ಶ್ರದ್ಧೆ ಭಕ್ತಿಯಿಂದ ಶ್ರಾವಣ ಮಾಸದ ರೀತಿ ರಿವಾಜುಗಳನ್ನ ಆಚರಿಸ್ತಾ ಇದ್ದಾರೆ. ಆದ್ರೆ ಇದೀಗ ಜ್ಯೋತಿಷಿಯೊಬ್ರು ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿಂದ್ರೆ ಕಂಟಕ ಅಂತ ಹುಳ ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಆಸ್ತಿಕರು ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನೋದಿಲ್ಲ. ಇನ್ನು ಕೆಲವರು ಮನೆಯಲ್ಲಿ ಮಾಂಸಾಹಾರ ಮಾಡೋದಿಲ್ಲ, ಬದಲಾಗಿ ಹೊರಗಡೆ ಹೋಗಿ ತಿಂತಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಜ್ಯೋತಿಷಿ ಪ್ರಾಣಿ ಹಿಂಸೆಯನ್ನ ಮಾಡಿ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡಿದ್ರೆ ಫಲ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿಂದ್ರೆ ರೋಗ ರುಜಿನಗಳು ಗ್ಯಾರಂಟಿ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಉದ್ಧಾರ ಆಗಲು ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಕೆಲ ಆಸ್ತಿಕರು, ಹಾಗಾದ್ರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಅಂಗಡಿಗಳು ಮಾಂಸ ಮಾರಾಟ ಮಾಡೋರು ಬಾಗಿಲು ಹಾಕ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಅದ್ಯಾವ ಪುಸ್ತಕದಲ್ಲಿ ಅದ್ಯಾವ ಧಾರ್ಮಿಕ ಗುರು ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನಬಾರದು ಅಂತ ಹೇಳಿದ್ದಾರೆ? ನಿಮ್ಮ ಲಾಭಕ್ಕಾಗಿ ಆಹಾರದ ಹಕ್ಕಿನ ಮೇಲೆ ಅದ್ಯಾಕೆ ಕಡಿವಾಣ ಹಾಕ್ತೀರಾ ಅಂತ ಕೂಡ ಪ್ರಶ್ನಿಸುತ್ತಾರೆ. ಆದ್ರೆ ಇದೆಲ್ಲದರ ಮಧ್ಯ ಜ್ಯೋತಿಷಿ ಹೇಳೋದು ಒಂದೇ ಒಂದು, ಶ್ರಾವಣ ಮಾಸದಲ್ಲಿ ಪ್ರಾಣಿ ಹಿಂಸೆ ಮಾಡಬಾರ್ದು, ಹಾಗೆ ಮಾಂಸಾಹಾರ ಸೇವಿಸಕೂಡ್ದು ಅಂತ. ಬಟ್ ಇದನ್ನ ತುಂಬಾ ಜನ ವಿರೋಧಿಸ್ತಾರೆ, ತುಂಬಾ ಜನ ಇದನ್ನ ನಂಬೋರು ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.